ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತು ನಮ್ಮ ಮ್ಯಾಂಗ್ಳೂರ್ನ ಒಂದು ಫೇಮಸ್ ರೆಸಿಪಿ ಮರ್ವೈ ಸುಕ್ಕ ಕ್ಲಾಮ್ ಸುಕ್ಕ ಮಾಡುವ. ನಾವು ತುಳುವಿನಲ್ಲಿ ಮರ್ವೈ ಅಂತ ಹೇಳ್ತೇವೆ, ಕನ್ನಡದಲ್ಲಿ ಚಿಪ್ಪು ಅಂತ. ಇದು ತುಂಬಾನೇ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನಾವು ಜಾಸ್ತಿಯಾಗಿ ಮನೆಯಲ್ಲಿ ದಾಲ್, ಟೊಮೆಟೊ ಸಾರು ಅಥವಾ ತರಕಾರಿ ಸಾಂಬಾರು ಮಾಡಿದಾಗ ಈ ಮರ್ವೈ ಸುಕ್ಕನ್ನು ಸೈಡ್ ಡಿಶ್ ಥರ ಮಾಡ್ಕೊಳ್ತೇವೆ. ಎಲ್ಲರೂ ಮನೆಯಲ್ಲಿ ಇಷ್ಟಪಡ್ತಾರೆ, ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಇದನ್ನು ಇಷ್ಟಪಡ್ತಾರೆ. ಸೊ ನೀವೆಲ್ಲ ಮಿಸ್ ಮಾಡಬೇಡಿ, ಇದು ನಮ್ಮ ಮಂಗಳೂರು ಸ್ಪೆಷಲ್ ಒಂದು ರೆಸಿಪಿ. ಟ್ರೈ ಮಾಡಿ, ನನಗೆ ಟೇಸ್ಟ್ ಹೇಗೆ ಆಗಿದೆ ಅಂತ ಕಾಮೆಂಟಲ್ಲಿ ಹೇಳಿ. ಹಾಗೆ ಯಾರಾದರೂ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: ಕ್ಲಾಮ್ಸ್, ಚಿಪ್ಪು. ಇದು 1.5 kg ಉಂಟು. ಆಲ್ರೆಡಿ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇವೆ. ಒಂದು ಸೈಡ್ ಹಾಕಿದರೆ ಸಾಕು, ಮಾಂಸದ ಸೈಡ್. ಈರುಳ್ಳಿ, ಅನಿಯನ್ 2 ಮೀಡಿಯಂ, 2 ರಿಂದ 3 ಕಡ್ಡಿ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು, 1 ಇಂಚ್ ಜಿಂಜರ್ ಶುಂಠಿ, 1 ಮೀಡಿಯಂ ಸೈಜ್ ಟೊಮ್ಯಾಟೊ, ಅರ್ಧ ಕಪ್ ಕೊಕೊನಟ್ ಗ್ರೇಟೆಡ್ ತೆಂಗಿನ ತುರಿ. ಇಲ್ಲಿ ಮಸಾಲ ಮಾಡಲಿಕ್ಕೆ ಒಣಮೆಣಸು, ಬ್ಯಾಡಗೆ ಮೆಣಸು 7, ಕೊರಿಯಾಂಡರ್ ಸೀಡ್ ಕೊತ್ತಂಬರಿ ಬೀಜ 1 ಟೇಬಲ್ ಸ್ಪೂನ್, ಸಣ್ಣ ಟ್ಯಾಂಬ್ರಿನ್ ಹುಣಸೆ ಹುಳಿ. ಇಲ್ಲಿ ಟೊಮೆಟೊ ಹಾಕ್ತಾ ಇದ್ದೇವೆ, ಅದಕ್ಕೆ ನಾವು ಹುಣಸೆ ಹುಳಿ ಸ್ವಲ್ಪನೇ ಹಾಕೋದು. ಟರ್ಮರಿಕ್ ಅರಸಿನ ಒಂದು ಅರ್ಧ ಟೀ ಸ್ಪೂನ್, ಅರ್ಧ ಟೀ ಸ್ಪೂನ್ ಅಷ್ಟು ಮೆಂತ್ಯ ಕಾಳು ಮೇಥಿ ಸೀಡ್ಸ್, ಜೀರಿಗೆ 1 ಟೀ ಸ್ಪೂನ್. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಮೊದಲಿಗೆ ನಾವು ಒಣಮೆಣಸು, ಕೊತ್ತಂಬರಿ ಬೀಜ, ಕೊರಿಯಾಂಡರ್ ಸೀಡ್, ಮೇಥಿ ಸೀಡ್ಸ್, ಮೆಂತ್ಯಕಾಳು, ಜೀರಿಗೆ. ಸೊ ಇದನ್ನು ರೋಸ್ಟ್ ಮಾಡಿ, ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕಿ ಇದನ್ನು ರೋಸ್ಟ್ ಮಾಡಿ ಆನಂತರ ಇದನ್ನು ಡ್ರೈ ಪೌಡರ್ ಮಾಡ್ಕೊಳ್ಳುವ. ಇಷ್ಟು ಇಂಗ್ರೀಡಿಯೆಂಟ್ಸ್ ಅದು ಡ್ರೈ ಪೌಡರ್. ಇಲ್ಲಿಗ ಪಾತ್ರೆಗೆ 1 ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲ್ ತೆಂಗಿನ ಎಣ್ಣೆ ಹಾಕೊಂಡಿದ್ದೇವೆ. ಎಣ್ಣೆ ಬಿಸಿಯಾದ ನಂತರ ನಾವು ಈರುಳ್ಳಿ ಹಾಕೊಳ್ಳುವ, ಅನಿಯನ್. ಅದರ ಜೊತೆನೆ ಒಗ್ಗರಣೆ ಸೊಪ್ಪು, ಕರಿ ಲೀವ್ಸ್ ಸೇರಿಸಿಕೊಳ್ಳುವ. ಇದನ್ನೀಗ ಬ್ರೌನ್ ಆಗೋ ತನಕ ನಾವು ಗೋಲ್ಡನ್ ಬ್ರೌನ್ ಫ್ರೈ ಮಾಡ್ಕೊಳ್ಳುವ ಮೀಡಿಯಂ ಫ್ಲೇಮಲ್ಲಿ. ಈರುಳ್ಳಿ ಕೆಂಪಾದ ನಂತರ ಶುಂಠಿ ನಾವು ಜಜ್ಜಿಟ್ಕೊಂಡು ಹಾಕುವ, ಕ್ರಶ್ ಮಾಡಿ ಹಾಕಿ, ಜಿಂಜರ್. ಆನಂತರ ಟೊಮ್ಯಾಟೊ. ಇದನ್ನೀಗ ನಾವು ಒಳ್ಳೆ ಫ್ರೈ ಮಾಡ್ಕೊಳ್ಳುವ, ಸಾಫ್ಟ್ ಆಗಲಿ ಟೊಮ್ಯಾಟೊ. ಈಗ ಇಲ್ಲಿ ಟೊಮೆಟೊ ಸಾಫ್ಟ್ ಆಗಿದೆ. ಈಗ ನಾವು ಇದಕ್ಕೆ ಟರ್ಮರಿಕ್ ಅರಸಿನ ಹಾಕೊಳ್ಳುವ. ಆನಂತರ ನಾವು ಪೌಡರ್ ಮಾಡಿಟ್ಟ ಮಸಾಲವನ್ನು ಹಾಕೊಳ್ಳುವ. ನೆಕ್ಸ್ಟ್ ಹುಳಿ ನೀರು, ಹುಣಸೆ ಹುಳಿ ನೀರು ಹಾಕೊಳ್ಳುವ, ಟ್ಯಾಂಬ್ರಿನ್ ಜ್ಯೂಸ್. ಒಮ್ಮೆ ಇದನ್ನು 1 ಮಿನಿಟ್ ಫ್ರೈ ಮಾಡ್ಕೊಳ್ಳುವ ನಾವು ಮೀಡಿಯಂ ಫ್ಲೇಮಲ್ಲಿ. ಈಗ ನಾವು ಚಿಪ್ಪೆ ಹಾಕೊಳ್ಳುವ, ಮರ್ವಾಯಿ. ಇಲ್ಲಿ ನಾನು ಸಾಲ್ಟ್ ಹಾಕ್ತೇ ಇಲ್ಲ, ಯಾಕಂದ್ರೆ ಚಿಪ್ಪೆ ನೀರಲ್ಲಿ ಸಾಲ್ಟ್, ಉಪ್ಪಿನ ಅಂಶ ಇರ್ತದೆ. ನೀವು ಮತ್ತೆ ಬೇಕಂದ್ರೆ ಹಾಕೊಳ್ಳಿ, ನೋಡ್ಕೊಂಡು ಹಾಕೊಳ್ಳಿ, ಸ್ಟಾರ್ಟಿಂಗ್ ಅಲ್ಲಿ ಹಾಕೊಳ್ಬೇಡಿ. ಈಗ ನಾವು ಚಿಪ್ಪೆ ಕಟ್ ಮಾಡುವಾಗ ಸಿಕ್ಕಿದ ನೀರನ್ನು ಹಾಕೊಳ್ಳುವ. ಮೇಲಿನ ನೀರು ಹಾಕಿ ಅಡಿ ನೀರು ಹಾಕೊಳ್ಬೇಡಿ, ಅದರಲ್ಲಿ ಸ್ವಲ್ಪ ಹೊಯ್ಗೆ ಅಂಶ ಇರ್ತದೆ, ಸ್ಯಾಂಡ್ ಅಂಶ. ಸೊ ಮೇಲೆಯಿಂದ ಸ್ವಲ್ಪ ಹಾಕಿ, ನೀರು ಚೆಲ್ಲಬೇಡಿ. ಇದರ ನೀರು ಹಾಕಿದ್ರೆ ಟೇಸ್ಟ್ ಒಳ್ಳೆದಾಗ್ತದೆ. ಒಮ್ಮೆ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳುವ. ಆನಂತರ ಲಿಡ್ ಕ್ಲೋಸ್ ಮಾಡಿ ಬಾಯಿ ಮುಚ್ಚಿದನ್ನು ಮೀಡಿಯಂ ಟು ಹೈ ಫ್ಲೇಮಲ್ಲಿ ಕುಕ್ ಆಗ್ಲಿಕ್ಕೆ ಬಿಡುವ, ಬೇಯಲಿಕ್ಕೆ ಬಿಡುವ. ಈಗ ಇಲ್ಲಿ ಸ್ವಲ್ಪ ನೀರಿಡುವಾಗ ನಾವು ಕೊಕೊನಟ್ ಗ್ರೇಟೆಡ್ ಹಾಕುವ, ತೆಂಗಿನ ತುರಿ ಹಾಕೊಳ್ಳುವ ಈ ಸ್ಟೇಜಲ್ಲಿ. ನಮ್ಮ ಮರ್ವೈ ಸುಕ್ಕ ಕ್ಲಾಮ್ ಸುಕ್ಕ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ.